ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನನಗೆ ಈ ಬೆಳೆ ದನನ ತುಂಬ ಇಷ್ಟ. ಅದೇನೂ ಮಾಡಲ್ಲ. ಇನ್ನು ಪಕ್ಕದಾಗಿರೋ ಕರೆ ದನ ಅಂತೂ ಗುದ್ದಕ್ಕೆ ಬರುತ್ತೆ. ಸೊ ಹಂಗಾಗಿ ನಂಗೆ ಸಖತ್ ಭಯ ಅದು ಮುಟ್ಟೋಕ್ಕೆ. ಅದು ಏನೂ ಮಾಡಲ್ಲ, ಆದರೂ ನನಗೆ ಭಯ ಸ್ವಲ್ಪ. ಇದಾದ್ರೆ ಏನೂ ಮಾಡಲ್ಲ. ಸ್ವಲ್ಪ ನೀವಿದ್ರೆ ಚೆನ್ನಾಗಿ ನೀವಿಸ್ಕೊತೈತೆ ನೋಡಿ ಎಷ್ಟು ಚೆನ್ನಾಗಿ. ನಾನೇನಾದರೂ ಪಾತ್ರೆ ತೊಗೊಂಬರೋಕ್ಕಿಲ್ಲ, ಮುಸುರೆ ಇಕ್ತಾಳೆ ಅಂತ ಅಂದ್ಬಿಟ್ಟು ಎರಡೂ ಎದ್ಬಿಟ್ಟು ನೋಡ್ತಾ ಇರ್ತಾವೆ ಹಂಗೇನೆ. ಪಾಪ ಮೂಕ್ ಪ್ರಾಣಿಗಳು ಚೆನ್ನಾಗಿ ನಂಬ್ತವೆ ಮನುಷ್ಯರನ್ನ ನೋಡಿ. ಇದೇ ಸ್ವಲ್ಪ ಭಯ ನನಗೆ. ಇವಾಗ ನಾನು ಟೆರೆಸ್ ಮೇಲೆ ಬಂದೆ, ಹುಂಚೆಕಾಯಿ ಕಿತ್ಕೊಂಡು ಹೋಗೋಣ ಅಂತಂದ್ಬಿಟ್ಟು. ಅಜ್ಜಿ ಹುಂಚೆಕಾಯಿ ಕಿತ್ಕೊಬಾ, ಸೊಪ್ಪಿನ ಸಾರಿಗೆ ಚೆನ್ನಾಗಿರುತ್ತೆ ಅಂತಂದು, ಅದಕ್ಕೆ ಕಿತ್ಕೊಂಡು ಹೋಗೋಣ ಅಂತ ಬಂದೆ. ಆ ಮರದಾಗೆ ನಮಗೆ ಸಿಗಲ್ಲ, ಎಲ್ಲೋ ಒಂದೊಂದು ಸಿಗುತ್ತೆ ಅಷ್ಟೇ. ಇನ್ನೆಲ್ಲ ಸ್ವಲ್ಪ ಬರೀ ಎಲ್ಲ ಉಳ್ಕಾಗ್ಬಿಟ್ಟಿದ್ದಾವೆ ಎಲ್ಲನೂ. ಯಾವಾಗೋ ಒಂದೊಂದು ಸತಿ ಕಿತ್ಕೊತೀನಿ ಅಷ್ಟೇ. ನಾನು ಯಾವಾಗ ಕಿತ್ಕೊಳಕ್ಕೆ ಸಿಗೋದು ಇಲ್ಲ ನನಗೆ. ರೋಟಿ ತೊಗೊಂಡು ಕಿತ್ತರೆ ಸಿಗುತ್ತೆ, ಇಲ್ಲಾಂದರೆ ಕೈಗೆ ಸಿಗಲ್ಲ ಅದು. ಯಾಕಂದರೆ ಕೈ ಸಿಗ್ತೈತೆ ಅಂದ್ಬಿಟ್ಟು ನಾವೇನು ಬಗ್ಗೋದು, ನಿಜವಾಗ್ಲೂ ಬಿದ್ದೋಗ್ತೀವಿ ಕೆಳಗಡೆಗೆ. ಎಲ್ಲೋ ಒಂದೆರಡು ಸಿಕ್ಕಿದೆ ಅಷ್ಟೇ, ನನಗೆ ಜಾಸ್ತಿ ಸಿಗಲಿಲ್ಲ. ನೋಡಿ ಇದೆಲ್ಲ ನೋಡ್ಬಿಟ್ಟು ಸುಮ್ಮನೆ ಅದೇ, ಅವೆಲ್ಲ ಸಿಗಲಿಲ್ಲ ನನಗೆ. ಹುಣ್ಸೆಹಣ್ಣು ಸೀಸನ್ ಇದ್ದಾಗ ಹುಣ್ಸೆಕಾಯಿನೇ ಹಾಕಬೇಕು, ಯಾಕಂದರೆ ಸೊಪ್ಪಿನ ಸಾರಿಗೆಲ್ಲ ಚೆನ್ನಾಗಿರುತ್ತೆ. ಹಳೆ ಹುಣ್ಸೆಹಣ್ಣಿಗಿಂತ ಹೊಸ ಹುಣ್ಸೆಹಣ್ಣು ಸ್ವಲ್ಪ ಬೇಯಿಸೋಕೆ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ, ಬೇಗನೂ ಬೇಯ್ತಾರೆ. ಅಂದರೆ ಅರಗಿ ಬಿಡಬಾರ್ದು, ಸೊಪ್ಪಾಗಲಿ ಬೇಳೆಕಾಳು ಏನಾದ್ರು ಬೇಯಿಸ್ತೀವಲ್ಲ ಇವಾಗ, ಅದ್ರಾಗಿ ಬಿಟ್ಬಿಟ್ಟೆ ಕದ್ರಕೊಂಡು ಹೋಗ್ತವೆ. ಹಾಕ್ಬಿಟ್ಟು ಸುಮ್ಮನೆ ತೊಗೋಬೇಕಷ್ಟೆ. ಇಷ್ಟೇ ನೋಡಿ ನಂಗೆ ಸಿಕ್ಕಿದ್ದು ಹುಣ್ಸೆಕಾಯಿ. ಮತ್ತು ಇನ್ನೊಂದು ಸ್ವಲ್ಪ ಕೀಳೋಣ ಅಂತಂದರೆ ಸಿಗಲ್ಲ, ರೋಟಿನೇ ಬೇಕು. ಸೊ ಹಂಗಾಗಿ ಸಾಕು ಅಂತ ಅಂದ್ಬಿಟ್ಟು ಬಂದೆ. ಹಳ್ಳಿ ಸೈಡು ಹೆಂಗೆ ಅಂತಂದರೆ ಬೆಳಗ್ಗೆ 5:30ಇಂದನೇ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ವ್ಯೂವ್ಸ್ ಅಂತೂ. ಆ ಪಕ್ಷಿ ಸೌಂಡ್ಸ್ ಎಲ್ಲ ಕೇಳೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಿಜವಾಗ್ಲೂ ಹಳ್ಳೀಲಿ ಇರಬೇಕಂದ್ರೂ ಪುಣ್ಯ ಮಾಡಿರಬೇಕು. ಸಿಟಿ ಅಂತ ಅಂತೀವಿ ನಾವು. ಸಿಟಿಲಿ ಏನು ಬದನೆಕಾಯಿನೂ ಇರೋಲ್ಲ, ಏನೊಂದು ಬರೀ ಬೆಳಗ್ಗೆ ಅಷ್ಟರಿಗೆ ಬರೀ ವೆಹಿಕಲ್ಸೇ ಸೌಂಡ್ ಇರುತ್ತೆ. ಹಳ್ಳಿ ಸೈಡ್ ಹಂಗಲ್ಲ, ಸ್ವಲ್ಪ ತಣ್ಣಗೆ ಎಷ್ಟು ಒಂಥರ ಕೂಲಾಗಿರ್ಬೋದು. ಹಳ್ಳಿ ಸೈಡು ಬೆಳಗಿನ ವಾತಾವರಣ ಚೆನ್ನಾಗಿರುತ್ತೆ. ಬೆಳಗ್ಗೆ ಪಕ್ಷಿಗಳ ಸೌಂಡು ಮತ್ತು ದನ ಕರುಗಳು ಸೌಂಡು ಒಂಥರ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಹಳ್ಳಿ ವಾತಾವರಣ ಬೆಸ್ಟ್ ಅನಿಸುತ್ತೆ ನನ್ನ ಪ್ರಕಾರ. ಸಿಟಿ ವಾತಾವರಣಕ್ಕೂ ಹಳ್ಳಿ ವಾತಾವರಣಕ್ಕೂ ತುಂಬ ವ್ಯತ್ಯಾಸ ಆಗಿದೆ. ಅಲ್ಲಂತೂ ಬರೀ ಬೆಳಗ್ಗೆ ಹೊಗೆ, ಆ ಧೂಳು, ಆ ಗಾಡಿಗಳು ಸೌಂಡ್ಗೆ ನಮಗೆ ನಿದ್ದೆನೇ ಬರಲ್ಲ, ನಿದ್ದೆನೇ ಕೆಟ್ಟೋಗುತ್ತೆ. ಇವತ್ತು ಸಂಡೇ ಬಿಡು ಹೋಗ್ಲಿ ಚೆನ್ನಾಗಿ ಮನಿಕೊಳ್ಳೋಣ ಅಂತ ಅಂದ್ಕೊತೀವಿ. ಬೆಂಗಳೂರಿಗೆ ಮನಿಕೊಳ್ಳೋಕ್ಕೆ ಆಗಲ್ಲ, ಆ ಗಾಡಿ ಸೌಂಡ್ಗೆ ಎದ್ಬಿಡ್ತೀವಿ. ಆ ಗಾಡಿ ಸೌಂಡ್ಗೆ ಅಂತೂ ನಿದ್ದೆನೇ ಬರಲ್ಲ. ಬೆಳಗ್ಗೆ ಎದ್ದೇಳಬೇಕು, ಬೇಗ ಕೆಲ್ಸಕ್ಕೆ ಹೋಗಬೇಕು, ಅಡುಗೆ ಮಾಡಬೇಕು. ಯಾವ ಸಾಂಬಾರು ಇರುತ್ತೋ ಅದನ್ನೇ ಬಿಸಿ ಮಾಡ್ಕೊಂಡು ಹಾಕೊಂಡು ಹೋಗ್ತೀವಿ. ಹಳ್ಳೀಲಿ ಆ ಥರ ಅಲ್ಲ, ಬೆಳಗ್ಗೆ ಒಂದು ಸಾಂಬಾರು, ಮಧ್ಯಾಹ್ನ ಒಂದು ಸಾಂಬಾರು, ದಿನ ಫ್ರೆಶ್ ಆಗಿರೋ ಊಟ ತಿಂತೀವಿ. ಹಳ್ಳಿಲಾದರೆ ಬೆಂಗಳೂರಾಗ ಆ ಥರ ಊಟ ಮಾಡೋಕ್ಕಾಗುತ್ತಾ? ಆಗಲ್ಲ. ಕೆಲ್ಸಕ್ಕೆ ಯಾವಾಗ ಟೈಮ್ ಆಗುತ್ತೆ ಅಂತಪ್ಪ ಅಂದ್ಬಿಟ್ಟು ಸುಮ್ಮನೆ ಎದ್ದು ಹೋಗ್ತಾ ಇರ್ತೀವಿ. ನಾನು ಇವಾಗ ಅಂಗನವಾಡಿ ಹತ್ರ ಹೋಗ್ತಾ ಇದ್ದೀನಿ ರೆಡಿ ಆಗಿಬಿಟ್ಟು. ಹೊಲದಲ್ಲಿಂದ ಎಣ್ಣೀರು ಮತ್ತು ಸ್ವಲ್ಪ ಕಾಯಿ ಕಿತ್ಕೊಂಡ್ಬಂದಿದ್ರು. ಪವನೂ ಹೋಗಿದ್ದ ನಮ್ಮ ಮಾಮನ ಜೊತೆ. ಅದಕ್ಕೆ ಏನೋ ಹಿಂಗೆ ಮಾತಾಡಿಸ್ದೆ, ಅದಕ್ಕೆ ಕೈ ಹಿಂಗೆ ಅಂತವನೆ. ನಮ್ಮ ಮಾಮಂಗೆ ಪವನನೇ ಇರಬೇಕು, ಎಲ್ಲಾದರೂ ಸರಿ ಹೊಲ್ದಾಗ ಹೋದ್ರೆ ಸಾಕು. ಅವನೇನೆ ನಮ್ಮ ಮಾಮ ಕರೀಲೇಬೇಕಾಗಿಲ್ಲ, ಅವನೇನೆ ಬರ್ತಾನೆ, ನಾನು ಬರ್ತೀನಿ ಅಂದ್ಬಿಟ್ಟು ಸನ್ನೆ ಮಾಡ್ತಾನೆ. ಅದಕ್ಕೆ ಕರ್ಕೊಂಡು ಹೋಗ್ತಾರೆ. ಏನೋ ಅವನಿಗೂ ಒಂಥರ ಸ್ವಲ್ಪ ಏನೋ ಫ್ರೀಡಮ್ ಸಿಗುತ್ತೆ ಹಿಂಗೆ ಜೊತೆಗೆ ಹೋದರೆ. ಅವನಿದ್ರೆ ನಮ್ಮ ಮಾಮಂಗೂ ಏನು ಬೇಜಾರಾಗಲ್ಲ. ಸೊ ಹಂಗಾಗಿ ಹೋಗ್ತಾನೆ ಅಷ್ಟು ಜೊತೆಗೆ. ಅವನೇನೇನು ಕೆಲಸ ಏನು ಮಾಡಲ್ಲ, ಸುಮ್ಮನೆ ಹೆಂಗೆ ಜೊತೆಗೆ ಹೋಗ್ತಾನೆ ಅಷ್ಟೇ. ಈ ಎಳ್ನೀರು ಕುಡಿದು ಜಾಸ್ತಿ ದಿನವೇ ಆಯಿತು. ಹಂಗೆ ಮನೇಲಿ ಸಾಂಬಾರು ಕಾಯಿ ಇರಲಿಲ್ಲ, ಏನಿಲ್ಲ. ಅದಕ್ಕೇ ಹೇಳಿದ್ದೆ ಕಿತ್ಕೊಂಬನ್ನಿ ಅಂತ, ಅದಕ್ಕೆ ಕಿತ್ಕೊಂಡ್ಬಂದಿದ್ದಾರೆ. ಇವಾಗ ನನಗೆ ಎಳ್ನೀರ್ಗಿಂತನೂ ಅದ್ರ ಒಳಗಿರುತ್ತಲ್ಲ ಕಾಯಿ ಒಳಗೆ ಗಂಜಿ, ಅದು ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟ ನನಗೆ. ಎಳ್ನೀರು ನಂಗೆ ಸಿಗಲಿ ಅಂದರೆ ಪರವಾಗಿಲ್ಲ, ಕುಡಿಲಿ ಅಂದರೆ ನಂಗೆ ಚಿಂತೆ ಇಲ್ಲ. ಕಾಯಿ ಒಳಗೆ ಗಂಜಿ ಇರುತ್ತಲ್ಲ ಅದು ತುಂಬ ಸಕ್ಕತ್ತಾಗಿರುತ್ತೆ, ಅದನ್ನು ನಂಗೆ ತುಂಬ ಇಷ್ಟ. ಒಬ್ಬೊಬ್ಬರು ಸಿಟಿ ಸೈಡೆಲ್ಲ ಬೆಂಗಳೂರಲ್ಲೆಲ್ಲ ಬರೀ ಎಳ್ನೀರೊಂದು ಕುಡಿದ್ಬಿಟ್ಟು ಗಂಜಿ ಎಲ್ಲ ವೇಸ್ಟ್ ಮಾಡ್ತಾರೆ. ನಮ್ಮ ಹಳ್ಳಿ ಸೈಡಂತೂ ನಿಜವಾಗ್ಲೂ ಗಂಜಿಗೋಸ್ಕರನೇ ನಾವು ಕಾಯಿ ಕೀಳ್ತೀವಿ. ಚೆನ್ನಾಗಿರುತ್ತೆ ಸ್ವಲ್ಪ ತಿನ್ನೋಕ್ಕಂತೂ. ಪವನಂಗೆ ಮಚ್ಚಿಡ್ಕೊಂಡು ನಿಂತ್ಕೊಳ್ಳೋ ಅಂತಂದರೆ ಎಷ್ಟು ಚೆನ್ನಾಗಿ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ನೋಡಿ. ಇವಾಗ ಹೆಂಗೆ ಕುಡಿತಾ ಇದ್ದಾನೆ ಎಳ್ನೀರ. ಅವನಿಗೇನಾದರೂ ಹೊಟ್ಟೆ ಹಸುವಾದರೆ ನಮ್ಮ ಹತ್ರ ಬಂದುಬಿಡ್ತಾನೆ, ಹೆಂಗೆ ಊಟ ಇಕ್ಕು ಅಂತ. ಪಾಪ ಇಕ್ಕೊಡ್ತೀನಿ, ಊಟ ಮಾಡ್ತಾನೆ. ನಾನು ಏನೇ ತಿಂಡಿ ಮಾಡಲಿ ಪ್ರತಿಯೊಂದೂ ಪಾಪ ಇಕ್ಕೊಡ್ತೀನಿ, ಇಲ್ಲ ಅಂತಂದಲ್ಲ ಅವನಿಗೆ. ನಮ್ಮ ಅರ್ಶುನ್ ಜೊತೆ ಅಂತೂ ಚೆನ್ನಾಗಿರ್ತಾನೆ ಅವನು ಯಾವಾಗ್ಲೂ. ಅವನು ಅಷ್ಟೇ ಮೂಗ್ ಆ್ಯಕ್ಷನ್ ಎಷ್ಟು ಚೆನ್ನಾಗಿ ಮಾಡ್ತಾನೋ. ನಮ್ಮ ರಂಗಸ್ವಾಮಿ ಮಾಮರ ಮನೆ ಹತ್ರ ಬಂದೆ, ಏನು ಮಾಡ್ತಾರೆ ಅಂತ ನೋಡೋಣ ಅಂತ ಬಂದೆ. ಅವ್ರು ಯಾರೂ ಇರಲಿಲ್ಲ, ಎಲ್ಲ ಹೊಲ್ದಕ್ಕೆ ಹೋಗಿದ್ರು. ಕಮಲಜ್ಜಿ ಒಂದೇ ಇತ್ತು, ಅಂದರೆ ರಂಗಸ್ವಾಮಿ ಮಾಮ ಇದ್ದಲ್ಲ ಅವರಮ್ಮ. ಸಿಮೆಂಟ್ ನೆಲಕ್ಕೆಲ್ಲ ಮೋಟ್ರ್ ಆನ್ ಮಾಡಿಬಿಟ್ಟು ನೀರು ಬಿಡ್ತಾ ಇದ್ದಾರೆ, ಎಲ್ಲನೂ ಗುಡಿಸ್ತಾ ಇದ್ದಾರೆ.
ಇವತ್ತು ಹಬ್ಬ ಇದೆಯಲ್ಲ, ಸೊ ಅದಕ್ಕಾಗಿ ನಮ್ಮೂರಾಗೆ ಕಾರ್ತಿಕ ಮಾಸದಾಗನೇ ಕುಂಭಾಭಿಷೇಕ ಇಟ್ಕೊಂಡಿದ್ದಾರೆ. ಸೊ ಹಂಗಾಗಿ ನಮ್ಮ ಒಕ್ಲಿರ ಗುಂಪಿನವ್ರು ಮಾತ್ರ ಒಂದೊಂದು ಕೇರಿಯಲ್ಲಿ ಒಂದೊಂದು ವಾರ ಪೂಜೆ ಅಂತ ಇಟ್ಕೊಂಡಿದ್ದಾರೆ. ಶುಕ್ರವಾರ ಒಂದೊಂದು ಕೇರಿಯಲ್ಲಿ ಒಬ್ಬೊಬ್ರು ಪೂಜೆ ಮಾಡಿಸ್ತಾರೆ ಕಾರ್ತಿಕ ಮಾಸ ಆಗೋವರೆಗೂ. ಆಮೇಲೆ ಲಾಸ್ಟಿಗೆ ಕುಂಭಾಭಿಷೇಕ ಅಂತ ಲಕ್ಷ್ಮೀ ಗುಡಿಗೆ ಮಾಡ್ತಾರೆ. ಅದು ದೊಡ್ಡ ಜಾತ್ರೆ ಥರ ಇರುತ್ತೆ. 2 ವಾರನೂ ಏನೋ ಆವಾಗೆ ಕಂಪ್ಲೀಟ್ ಆಗಿದೆ. ಇವಾಗ ಈ ವಾರ ನಾವು ಮಾಡಿಸ್ತಾ ಇದ್ದೀವಿ. ನಮ್ಮ ಕೇರಿಯವರು ಇರೋರೆಲ್ಲ. ನಮ್ಮ ಮನೆಯಿಂದ ಸೌಂಡ್ ಕೇಳಿಸಿತ್ತು, ಏನು ಹಿಂಗೆ ಮಾತಾಡ್ತಾರೆ ಅಂದ್ಬಿಟ್ಟು ಕುಲು ನಗ್ತಾ ಇದ್ದಾರೆ ಇಲ್ಲಿ ಒಂದು ಗ್ಯಾಂಗ್ ಅವರು. ಅದಕ್ಕೆ ಬಂದು ನೋಡ್ತಿದ್ರೆ ಇಲ್ಲಿ ಅವಳದು ಇನ್ನೊಬ್ರದ್ದು ಫೋಟೋ ಹಾಕ್ಬಿಟ್ಟು ನಂದು ಮದುವೆ ಇದೆ ಎಲ್ಲರೂ ಬಂದುಬಿಡಿ ಅಂತ ಅಂದ್ಬಿಟ್ಟು ಹಾಕಿದ್ದು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ದಾಳೆ. ಅದಕ್ಕೆ ನಾನು ಯಾಕೆ ಇವರೆಲ್ಲ ಹಿಂಗೆ ನಗ್ತಿದ್ದಾರೆ ಅಂತ ಬಂದೆ. ಅಲ್ಲಿ ನಮ್ಮ ಮನೆಯವ್ರಿಗೂ ಕೇಳಿಸ್ತಾ ಇದೆ ಅವ್ರು ನಗೋದು. ಅವರಿಬ್ಬರು ತುಂಬ ಕ್ಲೋಸು, ಚಿಕ್ಕ ಹುಡುಗರಿಂದ ತುಂಬ ಜೊತೆಗೆ ಇದ್ದಾರೆ. ಸೊ ಹಂಗಾಗಿ ಈ ಥರ ಹಾಕಿದ್ದಾರೆ. ಈ ವಾರ ಶುಕ್ರವಾರ ನಮ್ಮ ಕೇರಿಯವರೆಲ್ಲನೂ ಪೂಜೆ ಮಾಡಿಸಿದ್ವಿ. ಅವಲಕ್ಕಿನೂ ಮತ್ತು ಕೇಸರಿ ಬಾತ್ ಮಾಡಿಸಿದ್ವಿ. ಎಲ್ಲರೂ ದೀಪ ಹಚ್ಚುತ್ತಾ ಇದ್ರು. ಅದು ಹಚ್ಚಿದಂಗೆಲ್ಲ ಸ್ವಲ್ಪ ಅದೇನು ಗೊತ್ತಾ, ಎಣ್ಣೆ ಜಾಸ್ತಿ ಒಯ್ದುಬಿಟ್ಟಿದ್ದಾರೆ. ಅದು ಅಂಟ್ಕೊತಾನೆ ಇಲ್ಲ. ಆಮೇಲೆ ನಾನು ಹೋದೆ, ನಮ್ಮ ಅಜ್ಜಿ ಹಚ್ಚುತ್ತಾ ಇದ್ರು ದೀಪ, ನೀನು ಹಚ್ಚು ಬಾ ಅಂತಂದು. ಆಮೇಲೆ ನಾನು ಒಂದೆರಡು ಹಚ್ಬಿಟ್ಟು ಇನ್ನು ಮತ್ತೆ ಭವ್ಯಂಗೆ ಕೊಟ್ಟೆ. ಭವ್ಯ ಹಚ್ತಾ ಇದ್ದಾಳೆ ಇವಾಗ. ಅಜ್ಜಿ ನಾವೆಲ್ಲ ಬಂದಿದ್ದೀವಿ ಅಂತಂದ್ಬಿಟ್ಟು ಮುಂಚೆಲ್ಲೇ ಬಂದುಬಿಟ್ಟಿದ್ದಾರೆ. ನಾವಿನ್ನು ದೇವಸ್ಥಾನಕ್ಕೆ ಹೋಗಿರಲಿಲ್ಲ, ಅಲ್ಲೇ ಮನೆ ಹತ್ರನೇ ಇದ್ವಿ. ಅದಕ್ಕೆ ಇವಾಗ ಅಜ್ಜಿ ಅರ್ಶನ ಎತ್ಕೊಂಡಿದ್ದಾರೆ. ಪೂಜೆ ಎಲ್ಲ ಆಯಿತು. ಇವಾಗ ಹೊರ್ಗಡೆಗೆ ಬಂದು ಸ್ವಲ್ಪ ಹೊತ್ತು ಎಲ್ಲರೂ ಕುತ್ಕೊಬಿಟ್ಟು ಮತ್ತು ಪ್ರಸಾದ ಕೊಟ್ಟರು. ಮತ್ತು ಇಸ್ಕೊಂಡು ಬಂದು ಇವಾಗ ಇಲ್ಲೇ ಪ್ರಸಾದನ ತಿಂತಾಯಿದ್ವಿ ದೇವಸ್ಥಾನ ಹತ್ರನೇ. ಎಲ್ಲರೂ ಪ್ಲೇಟ್ನಾಗ ತಿಂತಾಯಿದ್ರೆ ಹರ್ಷ ನನಗೂ ಬೇಕು ತಟ್ಟೆ ಅಂತ ಅಂದ್ಬಿಟ್ಟು ಪ್ಲೇಟ್ ಇಸ್ಕೊಂಡು ಸಪ್ರೇಟಾಗಿ ಅವನೇ ತಿಂತಾಯಿದ್ದಾನೆ. ದೇವಸ್ಥಾನದಿಂದ ಬರೋಷ್ಟಿಗೆ ಕತ್ಲಾಯ್ತಲ್ಲ, ಸೊ ಹಂಗಾಗಿ ನಾನೇನೂ ವೀಡಿಯೋ ಮಾಡಲಿಲ್ಲ. ಫೋಟೋಸ್ ತಗೊಂಡ್ವಿ, ಆದರೂ ಅದು ಕ್ಲಿಯರಾಗಿ ಬರಲಿಲ್ಲ, ಬ್ಲರ್ ಬಂತು. ಸೊ ಹಂಗಾಗಿ ಅಲ್ಲಿಗೇ ಕತ್ಲಾಗಿದ್ದು. ಅವಾಗೇ ಒಂದು 8-8:30 ಆಗಿದ್ದು. ಮತ್ತು ಮನೆ ಹತ್ರ ಬಂದು ಸ್ವಲ್ಪ ರೆಸ್ಟ್ ತೊಗೊಂಡು, ಇನ್ನೇನು ತೊಗೊಳೋದು, ಮತ್ತೆ ಇನ್ನೇನು ಮನೆಗೆ ಹೋಗ್ಬಿಟ್ವಿ. ಹಂಗೇ ಏನೂ ನಾನು ವೀಡಿಯೋ ಮಾಡಲಿಲ್ಲ. ಹೊಸ ಮನೆಗೆ ಪೇಂಟ್ ಹೊಡಕ್ಕೆ ಬರ್ತಾರೆ ಬೆಳಗ್ಗೆ, ಇನ್ನೊಂದು ಸ್ವಲ್ಪ ಆಗಿದೆ, ಇನ್ನೇನು ಕಂಪ್ಲೀಟ್ ಆಗೋಗುತ್ತೆ. ಅದಕ್ಕೆ ಬೇಗ ಮನ್ಕೊಂಡ್ವಿ. ಮತ್ತು ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬೇಗ ಮನ್ಕೊಂಡ್ವಿ. ಬೆಳಗ್ಗೆ ಎದ್ಬಿಟ್ಟು ಅವ್ರಿಗೆ ಅನ್ನ ಸಾಂಬಾರೆಲ್ಲ ಮಾಡಿಬಿಟ್ಟು ಊಟ ಎಲ್ಲ ಆಯಿತು. ಮತ್ತು ಅಲ್ಲೇ ನನಗೆ ವೀಡಿಯೋ ಏನೂ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆನೇ ಅವರು ಮುದ್ದೆ ಅನ್ನ ಸಾಂಬಾರು ಊಟ ಮಾಡಿದ್ರಲ್ಲ, ಅದೇ ಮಸ್ಕಾಯಿ ಮಾಡಿದ್ದೆ ನಾನು ಬೆಳಗ್ಗೆ. ಅದೇ ಇತ್ತು. ಅಕ್ಕಿ ಒಂದಿಕ್ಬಿಟ್ಟು ಸಾಂಬಾರು ಅದೇ ಆಗುತ್ತೆ ಅಂತ ಅಂದ್ಕೊಂಡೆ. ಆಗೋದು ಅದನ್ನೇ ಬಿಡು, ಯಾವಾಗ್ಲೂ ಅನ್ನ ಸಾಂಬಾರು ಮುದ್ದೆನೇ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇವತ್ತು ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಪಲಾವ್ ಅಂತ ಮಾಡಿದೆ. ಅವರು ಹಂಗಂದ್ರು, ಅಕ್ಕ ಹೊತ್ತು ಮುಂಚೆನೇ ನನಗೆ ಊಟ ಇಕ್ಬಿಡಿ ಅಕ್ಕ ಅಂತಂದಿದ್ರೆ ನಾನು ಅದನ್ನೇ ಸ್ವಲ್ಪ ಅಕ್ಕಿ ಇಕ್ಬಿಟ್ಟು ಸಾಂಬಾರು ಬಿಸಿ ಮಾಡಿಬಿಟ್ಟು ಅದನ್ನೇ ಇಕ್ತಿದ್ದೆ. ಅವರು ಸುಮ್ಮನೆ ಇದ್ರಲ್ಲ, ಬಿಡು ಹೋಗ್ಲಿ ಅಂತ ಅಂದ್ಬಿಟ್ಟು ನಾನೇ ಮಾಡಿದೆ ಪಲಾವ್ ಅಂತ ಮಾಡಿದೆ. ಅವ್ರಿಗೆ ಹೊತ್ತು ಮುಂಚೆ ಆದರೆ ಪಾಪ ಊಟ ಮಾಡೋರು. ಆಮೇಲೆ ಸ್ವಲ್ಪ ಊಟ ಮಾಡಿದರು. ನಾನು ಟೈಮಿಗೆ ಅನ್ನ ಸಾಂಬಾರು ಮಾಡಿಬಿಟ್ಟು ಇಟ್ಟಿದ್ದೆ. ಇವತ್ತಾದ್ರೂ ಒಂದಿನ ತಿಂಡಿ ಮಾಡಿಕ್ಕೋಣ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಪಲಾವ್ ಮಾಡಿದೆ. ಚೆನ್ನಾಗೇ ಬಂದಿತ್ತು. ಬೇಗ ಆತ್ರದಲ್ಲಿ ಮಾಡಿದೆ, ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಚೆನ್ನಾಗೇ ಬಂದು ಅಷ್ಟರಲ್ಲೇ ಹರ್ಷ ಬೇರೆ ಎದ್ದಿದ್ದ. ಅದು ಬೇರೆ ಅವ್ನು ಬೇರೆ ಕೈ ಬಿಡೋಲ್ಲ ಎದ್ದರೆ. ಮತ್ತು ಅಜ್ಜಿ ಯಾರೂ ಇರಲಿಲ್ಲ, ಎಲ್ಲರೂ ಹೊಲ್ದಕ್ಕೆ ಹೋಗಿದ್ರು. ಇನ್ನೇನು ಮಾಡೋಕ್ಕತ್ತ, ಅವನು ಎದ್ಕೊಂಡು ಅದಕ್ಕೆ ಲೇಟ್ ಆಗಿದ್ದಿಲ್ಲ. ಅಂದರೆ ಅಜ್ಜಿ ಇದ್ದಿದ್ರೆ ಇಷ್ಟೊಂದು ಲೇಟ್ ಆಗ್ತಿರಲಿಲ್ಲ. ಹೊತ್ತು ಮುಂಚೆನೇ ಅವ್ರಿಗೆ ಊಟ ಇಕ್ತಿದ್ದೆ ನಾನು. ಅವರಿಗೆಲ್ಲ ಊಟ ಎಲ್ಲ ಇಕ್ಬಿಟ್ಟು ನಾನು ಸ್ವಲ್ಪ ಪಾತ್ರೆ ಇದ್ದು ಎಲ್ಲ ತೊಳೆದ್ಬಿಟ್ಟು ಅಷ್ಟನ್ನು ಎತ್ಕೊಂಡು, ಭಾನುವಾರ ಅಲ್ಲ, ಸೊ ಹಂಗಾಗಿ ಪ್ರಣೀತಾ ಅವರಿಗೆಲ್ಲ ಸ್ಕೂಲ್ ಇರಲಿಲ್ಲ. ಅದಕ್ಕೆ ಅವಳು ಹೇಳ್ತಾ ಇದ್ಲು, ಅದು ಲೈಟ್ ಕಲರ್ ಇರಬೇಕಾಯ್ತು, ಡಾರ್ಕ್ ಇರಬೇಕಾಯ್ತು, ಹಂಗಿದೆ ಹಿಂಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ಲು. ಪೇಂಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಆಮೇಲೆ ಒಂದು ಹೊಸ ಮನೇಲಿ ಸ್ವಲ್ಪ ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಹಲೋ ಡೈಲಿ ಬಂದರೆ ಪೇಂಟ್ ಬೇಗ ಆಗೋಗುತ್ತೆ, ನಿಲ್ಲಲ್ಲ. ಇವರು ಒಂದೆರಡು ದಿನ ಬರ್ತಾರೆ, ಒಂದೆರಡು ದಿನ ಬರಲ್ಲ. ಅಂದರೆ ಬೇರೆ ಕಡೆ ಒಪ್ಕೊಂಡಿರ್ತಾರಲ್ಲ, ಸೊ ಹಂಗಾಗಿ ಈ ಥರ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ನಾವು ಅಂದ್ಕೊಂಡಂಗೆ ಆಗಬೇಕಲ್ಲ ಎಲ್ಲನೂ. ಈ ಕಾರ್ತಿಕ ಮಾಸದಲ್ಲೇ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಚೆನ್ನಾಗಿದೆ ದಿನ, ಆಮೇಲೆ ಮುಂದಕ್ಕೆ ಟೈಮ್ ಚೆನ್ನಾಗಿಲ್ಲ ಅಂತ ಅಂತಾರೆ. ಸೊ ನೋಡೋಣ. ಇಸಿಲ್ಲ ನಿಜವಾಗ್ಲೂ ಇದ್ರಾಗ ಐತೆ, ಪೇಂಟ್ ಐತೆ ನಿಜ ಇತ್ತು.
ಬೇಡ ಅಂಕಲ್ ಆಗಲ್ಲ, ನಿಜ ಅಂಕಲ್ ಆಗಲ್ಲ. ಒಂದು ಕೈ ಹೆಂಗೆ ಇಟ್ಕೊಂಬಂದನು? ಬಾಯ್ತ್ಲ ಬಾ. ಏಯ್ ಸೊಂಪಾಯ್ತಲ್ಲ ಗುಂಡ ಇದ್ಲ ಬಾ. ಸಮ್ ಮುಚ್ಚು. ಯಾಕೆ ಸುಸ್ತಾಗಿದೆ? ಸುಸ್ತಾಗಿದೆ ಅದಕ್ಕೆ. ಅದು ಕಾಣಿಸೋದಿಲ್ವಲ್ಲ ಬಿಡು. ಹತ್ಲ ನಡಿ ನನ್ನೇ ಎದುರಿಸ್ತಾಳ ಅವಳು. ಅವಳು ಜಿಲ್ಲೆ ತೆಗಿತಾಳೆ ನೋಡಕ್ ಮೇಲ್ಗಡೆ. ನೀನು ಅವಳು ಜಿಲ್ಲೆ ತೆಗಿತಾರ ನೋಡಕ್ಕೆ. ಅಲ್ಲ ಮೇಲ್ಗಡೆ ಹಂಗೆ ಐತೆ. ಅವಳು ಎದಕ್ಕೊಂತಾನೆ ಕಡೆ ಸಿಂಚು, ಎದಕ್ಕೊಂತಾನೆ ಕಡೆ. ತಿನ್ನು, ಒಂದೆಲ್ಲ ಕೊಡು ತಿನ್ಸಣ. ತಿನ್ಸು, ಹೆಂಗೆ ತಿನ್ನಿಸ್ತೀಯ? ಬಾಯಿ ಸಿಕ್ಕು. ಈ ಹೂಳ ಹೆಸರು ಜೀಜಿಂಬೆ ಅಂತ, ನಾವು ಜೀರಂಗಿ ಅಂತ ಕರಿತೀವಿ. ಇವಾಗ ಅದು ಯಾವ ಮರದ ಇರುತ್ತೆ ಅಂದರೆ ಬ್ಯಾಟೆ ಸೊಪ್ಪು ಅಂತ ಬರುತ್ತೆ. ಒಂದು ಬ್ಯಾಟೆ ಮರ, ಸೊಪ್ಪಲ್ಲ, ಬ್ಯಾಟೆ ಮರದಲ್ಲಿ ಇರುತ್ತೆ ಈ ಥರ ಹುಳಗಳು. ಇದನ್ನು ಇಟ್ಕೊಂಡ್ಬಂದಿದ್ರು. ಆ ಹುಳು ಎಷ್ಟು ಚೆನ್ನಾಗಿ ಊಟ ತಿನ್ನುತ್ತೆ ಗೊತ್ತಾ? ಆ ಎಲೆನೇ ಅದಕ್ಕೂ ಆಹಾರ. ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಥರ ಮಸ್ತಾಗೆ ಇಟ್ಕೊಬಂದು ಕೊಡೋರು ನಮ್ಮ ತಾತರು. ಅವಾಗೆಲ್ಲ ನಾವು ಬೆಂಕಿ ಪಟ್ಟಣದೊಳಗೆ ಹಾಕ್ಬಿಟ್ಟು ಆಟ ಆಡ್ತಿದ್ವಿ, ಮತ್ತು ದಾರದಲ್ಲೆಲ್ಲ ಕಟ್ಕೊಬಿಟ್ಟು ಆಟ ಆಡ್ತಿದ್ವಿ. ಚೆನ್ನಾಗಿತ್ತೆ. ಆದರೆ ನನಗೆ ಇವಾಗ ಚೈಲ್ಡ್ಹುಡ್ ನೆನಪಾಯಿತು. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಈ ಥರ ಎಲ್ಲ ಚೆನ್ನಾಗಿ ಆಟ ಆಡ್ತಿದ್ವಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಎಲ್ಲ ಬೇರೆಯವ್ರಿಗೆ ರೀಚ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಲವ್ ಯು ಆಲ್, ಬಾಯ್ ಬಾಯ್. ಈ ವಿಡಿಯೋನ ನಾನು ವಾರಕ್ಕಿಂತ ಮುಂಚೆನೇ ಅಪ್ಲೋಡ್ ಮಾಡಬೇಕಾಯ್ತು ನಿಮಗೆ. ಸೊ ಯಾಕಂದರೆ ನನ್ನ ಫೋನ್ ಸರಿ ಇಲ್ಲ, ಒಡೆದೋಗಿದೆ. ಸೊ ಹಂಗಾಗಿ ನಾನು ಬೇರೆಯವ್ರ ಫೋನಿಂದ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ.